ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಬ್ಬ ಸೈಕೋಪಾತ್ ಪತಿರಾಯನಿದ್ದಾನೆ. ವಿದೇಶದಲ್ಲಿನ ಸ್ನೇಹಿತರೊಂದಿಗೆ ಮಲಗುವಂತ ಹೆಂಡತಿಗೆ ಒತ್ತಾಯ ಮಾಡುವಂತ ಆರೋಪ ಕೇಳಿಬಂದಿದೆ. ಪತ್ನಿಯ ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಟ್ಕೊಂಡು ಈ ರೀತಿಯಾಗಿ ಪತ್ನಿಯನ್ನ ವಿದೇಶದಲ್ಲಿ ಇರುವಂತ ತನ್ನ ಸ್ನೇಹಿತರ ಜೊತೆ ಮಲಗೋದಕ್ಕೆ ಒತ್ತಾಯಿಸ್ತಾ ಇರುವಂತ ಭೂಪಾಯಿ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಎನ್ನುವಂತ ಆರೋಪ ಇದೆ. ಆ ವಿಡಿಯೋವನ್ನ ಸ್ನೇಹಿತರಿಗೆ ಕಳಿಸಿ ಅವ್ರ ಜೊತೆ ಮಲಗಬೇಕು ಅಂತ ಒತ್ತಾಯಿಸ್ತಿದ್ದಾನಂತೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಪತ್ನಿ ದೂರನ್ನ ಕೊಟ್ಟಿದ್ದಾಳೆ. ನನ್ನ ಗಂಡ ತನ್ನ ಸ್ನೇಹಿತರೊಂದಿಗೆ ತನ್ನ ಹೆಂಡತಿಯನ್ನ ಮಲಗಿಸೋದಕ್ಕೆ ತಯಾರಾಗಿದ್ದಾನೆ. ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾಗಳನ್ನ ಇಟ್ಟು ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಅವ್ರ ಜೊತೆಗೆ ಮಲಗಲಿಲ್ಲ ಅಂದ್ರೆ ಈ ವಿಡಿಯೋವನ್ನ ಲೀಕ್ ಮಾಡ್ತೀನಿ ಅಂತ ಈ ರೀತಿ ಒತ್ತಾಯಿಸ್ತಾ ಇರುವಂತ ಆರೋಪ ಪತಿಯ ವಿರುದ್ಧ ಕೇಳಿಬಂದಿದೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾಳೆ ಪತ್ನಿ. ಇನ್ನು ಪತ್ನಿಗೆ ಹೇಳದೆ ಮತ್ತೊಂದು ಮದುವೆ ಆಗಿರುವಂತ ಆರೋಪ ಕೂಡ ಈತನ ವಿರುದ್ಧ ಇದೆ. ನೀನು ಎರಡನೇ ಹೆಂಡತಿ ಏನ್ ಮಾಡ್ತೀಯೋ ಮಾಡ್ಕೋ ಅಂತ ಅಂತಾನಂತೆ ಈ ಪತ್ನಿ. 19 ಮಹಿಳೆಯರ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಬಡಾಯಿ ಕುಚ್ಕೊಳ್ತಾನಂತೆ. ಇದಕ್ಕೆ ಬೇಸತ್ತು ಪತಿ ಸೈಯದ್ ಇನಾಮ್ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ ಪತ್ನಿ. ದೂರು ದಾಖಲಾಗ್ತಾ ಇದ್ದಂತೆ ಪತಿ ಸೈಯದ್ ಇನಾಮ್ ಎಸ್ಕೇಪ್ ಆಗಿದ್ದಾನೆ. ಎಷ್ಟು ರಾಜಾರೋಷವಾಗಿ ಹೇಳ್ಕೊಳ್ತಾನೆ ನೋಡಿ. 19 ಮಹಿಳೆಯರ ಜೊತೆಗೆ ನನಗೆ ಅಕ್ರಮ ಸಂಬಂಧ ಇದೆ. ಅಷ್ಟೇ ಅಲ್ಲ, ನಾನ್ ಮದ್ವೆ ಆಗಿರೋದು ನಿನ್ನನ್ನ ಎರಡನೇ ಹೆಂಡತಿಯಾಗಿ. ಏನ್ ಮಾಡ್ಕೊಳ್ತೀಯೋ ಮಾಡ್ಕೊ ಹೋಗು ಅಂತ. ಹಾಗಾಗಿನ ಆಕೆ ಹೋಗಿ ಈಗ ಈತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆದ್ರೆ ಈಗ ಆಸಾಮಿ ಎಸ್ಕೇಪ್ ಆಗಿದ್ದಾನೆ. ತನ್ನ ಪತ್ನಿಯ ಖಾಸಗಿ ವಿಡಿಯೋವನ್ನೇ ರೆಕಾರ್ಡ್ ಮಾಡಿ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂತ ಗಂಡ ನೋಡಿ. ಸದ್ಯ ಇವನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಆದರೆ ಆರೋಪಿ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಆಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಥವಾ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾಳೆ ನೋಡೋಣ. ವಸೀಂ ಇದಾರಲ್ಲ, ಅವರು ಸ್ವಲ್ಪ ಇಂಟೀರಿಯರ್ ಕೆಲಸ, ಸೊ ಅವ್ರ ಕ್ಲೈಂಟ್ಸ್ ಜಾಸ್ತಿ ಇದ್ದಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದ್ರಲ್ಲಿ ನನಗೆ ಗೊತ್ತಿಲ್ಲ ಯಾರು ಕ್ಲೈಂಟ್ಸ್ ಅಂತ. ಸ್ವಂತ ಮನೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದು. ಆಮೇಲೆ 5 ತಿಂಗಳಾದ್ಮೇಲೆ ನೀನು ನಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ನನಗೆ ಕಳಿಸ್ಬಿಟ್ಟು, ಅದಕ್ಕೆ JP ನಗರ ಹತ್ರ ಬಂದು ತಲೆ ಮಾಡ್ಕೊಂಡ್ವಿ. ಅಲ್ಲಿ ಬಂದು ಒಂದು 2-3 ತಿಂಗಳು ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಇನ್ನೂ ಹಂಗೆ ಹೊಡಿಯೋದು ಬಡಿಯೋದು ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಇದು ಮಾಡಿದ್ದಾರೆ. ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಏನಾದರೂ ಹೊರಗೆ ಹೇಳಿದ್ರೆ ವೀಡಿಯೋಸ್ ಶೇರ್ ಮಾಡಿಬಿಡ್ತೀನಿ ಅಂತ, ಮತ್ತು ಕ್ಲೈಂಟ್ಸ್ ಹತ್ರ ಶೇರ್ ಮಾಡಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವಸೀಂ ಇದಾರಲ್ಲ, ಅವರು ಸ್ವಲ್ಪ ಇಂಟೀರಿಯರ್ ಕೆಲಸ, ಸೊ ಅವ್ರ ಕ್ಲೈಂಟ್ಸ್ ಜಾಸ್ತಿ ಇದ್ದಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದ್ರಲ್ಲಿ ನನಗೆ ಗೊತ್ತಿಲ್ಲ ಯಾರು ಕ್ಲೈಂಟ್ಸ್ ಅಂತ. ಇವಾಗ ಮದುವೆ ಆದಮೇಲೆ ಯಾರು ಹಿಂದಿರೋದು ಮಾಡ್ತೀವಿ ಸರ್. ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಎಂಗೇಜ್ಮೆಂಟ್ ಆದಮೇಲೆ ನಾವಿಬ್ಬರು ಡೇಟ್ ಮಾಡಿದ್ದೀವಿ. ಅದಾದಮೇಲೆ ಅವರು ಆ ಟೈಮಲ್ಲಿ ಪ್ರೈವೇಟ್ ವಿಡಿಯೋಸ್ ಎಲ್ಲ ತೊಗೊಂಡಿದ್ದಾರೆ. ಆ ಟೈಮಲ್ಲಿ ನನಗೂ ಸ್ವಲ್ಪ ಮಾತು ಹೆಚ್ಚು ಕಡಿಮೆ ಕಾಣ್ತಿತ್ತು. ಆವಾಗ ನಾನು ಬ್ರೇಕ್ ಮಾಡಿ ಅಂತ ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಪತ್ನಿ ವಿಚ್ಛೇದನ ಪಡ್ಕೊಳ್ಬಾರ್ದು ಅಂತ ಕೆಲವ್ರು ಗಂಡಂದ್ರು ಫೈಟ್ ಮಾಡಿದ್ರೆ, ಮತ್ತೊಂದು ಕಡೆ ತನ್ನ ಪತ್ನಿಯ ಖಾಸಗಿ ವಿಡಿಯೋವನ್ನೇ ರೆಕಾರ್ಡ್ ಮಾಡಿ ಲೀಕ್ ಮಾಡ್ತೀನಿ, ನೀನು ಹೋಗಿ ವಿದೇಶದಲ್ಲಿರುವಂತ ನನ್ನ ಸ್ನೇಹಿತರ ಜೊತೆಗೆ ಮಲ್ಗು ಅಂತ ಹೇಳ್ತಾರೆ. ಎಲ್ಲಿಗೆ ಬಂದಿದೆ ಈ ಪ್ರಕರಣದ ಬಗ್ಗೆ ತನಿಖೆ? ಸದ್ಯ ಈತ ಸಿಕ್ಕಿದಾನ? ಸೈಕೋಪಾತ ಇವನು? ಸೌಖ್ಯ ಏನು ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಈ ಪ್ರಕರಣದಲ್ಲಿ ಏನು ಪತ್ನಿಯ ಒಂದು ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ರೆಕಾರ್ಡ್ ಮಾಡ್ಕೊಂಡು ಅದನ್ನ ತನ್ನ ಸ್ನೇಹಿತರಿಗೆ ಕಳಿಸಿರುವಂತದ್ದು, ಮತ್ತೆ ಕಸ್ಟಮರ್ಸ್ ಗಳಿಗೆ ಕಳ್ಸಿಕೊಡ್ತೀನಿ ಅಂತ ಬೇಸಿಕಲಿ ಇಂಟೀರಿಯರ್ ಡಿಸೈನಿಂಗ್ ಕೆಲಸವನ್ನ ಮಾಡ್ಕೊಂಡಿರುವಂತ ಈತ ಸೈಯದ್ ಇನಾಮ್ ಏನಿದ್ದಾನೆ, ಈತ ಈ ಕೃತ್ಯವನ್ನು ಎಸಗಿರುವಂತದ್ದು. ಈ ಸಂಬಂಧ ಆಕೆ ಈಗಾಗಲೇ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಅದ ಪ್ರತಿನಿತ್ಯ ಕಿರುಕುಳ, ಅದರ ಜೊತೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ಈತನ ಫ್ರೆಂಡ್ಸ್ ಜೊತೆ ಕೂಡ ಈತ ದೈಹಿಕವಾಗಿ ನೀನು ಅವ್ರ ಜೊತೆ ಸಂಬಂಧವನ್ನು ಬೆಳೆಸಬೇಕಂತ ಆಕೆಗೆ ದಿನನಿತ್ಯ ಕಿರುಕುಳವನ್ನು ಕೊಡ್ತಾ ಇದ್ದ. ಈ ಸಂಬಂಧ ದೂರನ್ನ ದಾಖಲು ಮಾಡಲಾಗಿದೆ. ಅದಷ್ಟೇ ಅಲ್ಲದೆ ಈತ ಮತ್ತೊಂದು ಮದುವೆ ಆಗಿರೋದಕ್ಕೆ ಕೂಡ ಈಕೆಗೆ ಹೇಳ್ಕೊಂಡಿದ್ದೀನಿ. ಇದಷ್ಟೇ ಅಲ್ಲದೆ ಇನ್ನು 19 ಜನರ ಜೊತೆಗೆ ನನಗೆ ಅಕ್ರಮ ಸಂಬಂಧ ಕೂಡ ನಾನು ಇಟ್ಕೊಂಡಿದ್ದೀನಿ, ನೀನು ನನ್ನನ್ನ ಬಿಟ್ಟು ಹೋಗ್ಬೇಕಂತಿಲ್ಲ ಆಕೆಗೆ ದಿನನಿತ್ಯ ಕಿರುಕುಳವನ್ನು ಕೊಡ್ತಾ ಇರುವಂತದ್ದು.
ಸದ್ಯ ಈ ಸಂಬಂಧ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ಇತ್ತ ಯಾವಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೋ ಇತ್ತ ಪತಿ ಏನಿದೆ ಆರೋಪಿತ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಪೊಲೀಸರು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪತಿಯ ತನ್ನ ಪತ್ನಿಯನ್ನ ರಕ್ಷಣೆಯನ್ನ ಮಾಡ್ಬೇಕಾದಂತ ವ್ಯಕ್ತಿನೇ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಇದರಿಂದ ಈ ಹಲವು ತಿಂಗಳುಗಳಿಂದನೂ ಕೂಡ ಈಕೆ ಸಾಕಷ್ಟು ರೋಸಿ ಹೋಗಿರ್ಲಿ. ಇದಾದ ನಂತರ ಈಗ ಮಾಧ್ಯಮದ ಮುಖಾಂತರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ನನಗೆ ನ್ಯಾಯ ಬೇಕು ಅಂತ ಹೇಳಿ ಮುಂದೆ ಬಂದಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.